पंडित जवाहरलाल नेहरू की 135वीं सालगिरह के मौके पर वजीर आला सिद्धरामैया ने इन्हें हिंदुस्तान का हकीकी आर्किटेक्ट करार दिया। विधानसभा के करीब खिताब करते हुए इन्होंने कहा कि नेहरू की क़ियादत ने मुल्क की तरक्की और खुशहाली की बुनियाद रखी। वजीर आला ने नेहरू के बच्चों के साथ गहरे ताल्लुकात को उजागर किया। यही वजह है कि इनकी सालगिरह को यौम अतफाल के तौर पर मनाया जाता है और इन्हें मोहब्बत से चाचा नेहरू कहा जाता है। वजीर आला ने नेहरू के 17 साल वजीर आजम के दौर को याद करते हुए इनकी तब्दील कुंदा पॉलिसियों का जिक्र किया। खास तौर पर सनतों के क़याम, आबी मंसूबों और रोजगार के मौक़े पैदा करने में इनकी काविशों को सराहा। नेहरू की मखलूत मईशत की पॉलिसी और साइंसी तरक्की पर यकीन ने जदीद हिंदुस्तान की तश्कील में अहम किरदार अदा किया। सिद्धरामैया ने नेहरू, इंदिरा गांधी, जगजीवन राम और लाल बहादुर शास्त्री के इज्तिमाई किरदार को भी तस्लीम किया, जिनकी बदौलत हिंदुस्तान खुराक में खुद कफील हो गया और मुल्क अब खुराक की दरामद पर मुनहसिर होने के बजाय खेती बाड़ी में माहिर हो चुका है। ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡ್ತೀವಿ. ನವೆಂಬರ್ 14ನೇ ತಾರೀಕು ಯಾವಾಗಲೂ ಕೂಡ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ಚಾಚಾ ನೆಹರು ಅಂತ ಕರಿತೀವಿ. ಅವರಿಗೆ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ, ಅದಕ್ಕೋಸ್ಕರ ಅವರನ್ನು ಚಾಚಾ ನೆಹರು ಅಂತ ಕೂಡ ಕರಿತೀವಿ. ಇವತ್ತೇನಾದ್ರು ಆಧುನಿಕ ಭಾರತದ ಶಿಲ್ಪಿ ಯಾರು ಇದ್ದರೆ ಅದು ಜವಾಹರ್ಲಾಲ್ ನೆಹರು. ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರ್ಲಾಲ್ ನೆಹರು. ಅವರು ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಆ ಪ್ರಧಾನಮಂತ್ರಿಯಾಗಿದ್ದಾಗ ದೇಶದಲ್ಲಿ ಮಿಕ್ಸೆಡ್ ಎಕಾನಮಿ ಅಂತ ಬಂದಲ್ಲ, ಆ ಮಿಕ್ಸೆಡ್ ಎಕಾನಮಿ ಮಾಡಿದ್ರು ಅವರು. ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಷಲಿಸ್ಟ್ ಆಗಿದ್ದಂತೆ ಅವರು ಒಬ್ಬ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಅವರು ಒಬ್ಬರು ರೂವಾರಿ. ಸೊ ಲೋಹಿಯಾ ಅವರು ಇವರೆಲ್ಲರೂ ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿ ಅವರು 17 ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದರು. ದೊಡ್ಡ ಕೈಗಾರಿಕೆಗಳನ್ನು ಮಾಡಿದ್ರು, ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ರು, ನೀರಾವರಿ ಯೋಜನೆಗಳನ್ನು ಮಾಡಿದ್ರು, ಜನರಿಗೆ ಕೆಲಸ ಕೊಡ್ತಕ್ಕಂಥ ರೀತಿ ಮಾಡಿದ್ರು. ಸೊ ಹಾಗಾಗಿ ನೆಹರು ಇದ್ದಾರಲ್ಲ, ಅವರಿಗೆ ವಿಜ್ಞಾನದಲ್ಲಿ, ವೈಚಾರಿಕದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಸೊ ಅಂಥವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಭಾಳ ದೀರ್ಘಕಾಲ ಪ್ರಧಾನಮಂತ್ರಿ. ಇಂದಿರಾ ಗಾಂಧಿ ಅವರು 16 ವರ್ಷ ಆಗಿದ್ದರು, ಇವರು 17 ವರ್ಷ. ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅದಕ್ಕೆ ಇವರು ನೆಹರೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಇವತ್ತು ಆಹಾರದ ಸ್ವಾವಲಂಬನೆ ಆಗಬೇಕಾದ್ರೆ, ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಬೇಕಾದ್ರೆ ನೆಹರು, ಇಂದಿರಾ ಗಾಂಧಿ, ಆಮೇಲೆ ಜಗಜೀವನ್ ರಾಮ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತೂ ಕೂಡ ಕಾರಣ. ನಾವು ಒಂದು ಕಾಲದಲ್ಲಿ ಆಹಾರಕ್ಕೆ ಬೇರೆ ದೇಶದವ್ರ ಮೇಲೆ ಅವಲಂಬನೆ ಆಗ್ತಕ್ಕಂಥ ಪರಿಸ್ಥಿತಿ. ಇವತ್ತು ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಿದ್ದರೆ ನೆಹರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ. ದೊಡ್ಡ ಕೈಗಾರಿಕೆಗಳು ಮಾಡಿದ್ಮೇಲೆ, ಅಣೆಕಟ್ಟುಗಳನ್ನು ಕಟ್ಟಿದ್ಮೇಲೆ, ಹೆಚ್ಚು ಹಸಿರು ಕ್ರಾಂತಿ ಆದಮೇಲೆ